ಕಾಲು ಕೆದರಿ ಹುಲಿ ಕಾಲು ಕೆದರಿ ಹುಲಿ ಎಂದು ನಾನೆಚ್ಚಲ ಕಳಬಲ್ಲಿಂದ ನನ್ನ ಕೈಲು ಶೇಖರ ಹಿಂದೆ ತೋರಿಸಲು ಸತ್ತಂತೆ ನನ್ನ ಕೈಯಲ್ಲಿ ಸತ್ತು ಹೋಗುವೆ. ಇಂದು ನಾನು ಹೇಳಿದಂಗೆ ಕೇಳ್ದಿದ್ರೆ ಇವತ್ತು ಬೆಳಗಾಗದ್ರ ಕೃಷ್ಣನ ಕೊಲ್ಲಿ ಹೋಗ್ಲಾಬೇಕ. ಶೇಖರ, ಹೇಳುದು ನಿನಗೆ ಮಾತು ನಿನಗೆ ಅರ್ಥ ಆಗ್ಬೋದು. ನೀವು ನನ್ನ ಎದುರಾಗಿ 5 ಮಂದಿ ಇರ್ಬೋದು. ನಾನು ಯಾವತ್ತಿದ್ರು ಸೋಲುಣದ ಬಯಸಿಲ್ಲ. ಸೋಲಾಕ ನನಗೆ ಜೀವನದಾಗ ಗೊತ್ತಿಲ್ಲ. ನತ್ತಿಗೆ ನನ್ನ ತೂಗುವೆಯಲ್ಲಿ ತೊಟ್ಟಿ ಕಟ್ಟಿಸಿ ಕೊನೆಗೆ ನಿನ್ನ ಸಂಸಾರವನ್ನು ನಿರ್ವಾಸ ಮಾಡಿದ್ರ ನನ್ನ ಸುರ್ನೌರಿ ಮನಿನಾಗೆ ಗೌತಣಿ ಅಲ್ಲ. ಜಗಪತಿ, ನಾನ್ ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಈ ಎಲ್ಲ ಬ್ರಹ್ಮಾಂಡಗಳ ತಂಡೋಪತಂಡಗಳನ್ನೇ ಚೆಂಡಾಡುಬಲ್ಲ ತಂಡು ತಾಳಿಗಳ ಮಂಡಲದ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಗೌಡ್ರೆ, ಏನು ನಿಮ್ಮ ವಿಷಯ? ಬೇಗ ವಿಸ್ತಾರವಾಗಲಿ. ನೋಡು ಜಗನ್ನಾಥ್, ನಾಳೆ ಬೆಳಿಗ್ಗೆ ಆದಷ್ಟರಲ್ಲಿ ನಮ್ಮ ಫ್ಯಾಕ್ಟ್ರಿ ಕ್ಲೋಸ್ ಮಾಡಲು ಹೇಳು. ಅಂದರೆ ಆ ಶೇಖರನ ವಿಷಯ ನೋಡು, ನಾಳೆ ಬೆಳಗ್ಗೆ ಆದಷ್ಟರಲ್ಲಿ ಆ ಕೃಷ್ಣನ ಹಿಂದೆ ತೆಗೆದುಕೊಂಡು ಅಷ್ಟೇ ಸಾಕು. ಇರದೆತ್ತರೆ ಈ ಬಂದೂಕಿನಿಂದ ಅವರು ಎದೆ ಸೀಳಿಬಿಡೋಣ. ಗೌಡ್ರೆ, ಅವರಿಬ್ಬರ ಎದೆ ಬಗೆದ್ರೆ ಸಾಲದು, ನಮ್ಮ ಸೇರದು. ಅವರಿಬ್ಬರನ್ನು ಹಿಡಿದಾಕಿ ನಮ್ಮ ಶರಪಂಜರದಲ್ಲಿ ಕೂಡಿ ಹಾಕಿ ಮಕ್ಕಳಿಗೆ ಒಂದು ತುತ್ತು ಅನ್ನ ಕೊಡದೆ ಇದ್ದಾಗ ಛತ್ರಯುಷ ಮಾಡಿ ಕೊಡಬೇಕು. ಅಂದಾಗ ಎಲ್ಲಿ ಕುಳಿತಿರುವ ಪೆದ್ದು ಜನ ಸಮಾಜದ ಜನರು ಬುದ್ಧಿ ಕಲಿಯುತ್ತಾರೆ. ಅಷ್ಟೇ ಗೌಡ್ರೆ, ಅವ್ರು ಹೀಗೆ ಮಾಡಬೇಕು. ಜಗಪತಿ, ಅವನಿಗೆ ತಿಳಿಸಿ ಹೇಳಬೇಕಾಗಿತ್ತು. ನೀನು ಎಲ್ಲಿದ್ದಾನೋ? ಗೌಡ್ರ, ಎಟ್ ಹೇಳುವಪ್ಪ, ಎಟ್ ಹೇಳುವಾಗ ಸುಮ್ನ ದೇವರ ಕೋಣ ಮಲತನಂತಂಗ ಗಪ್ಪ ನಿಂತಿದ್ರಿ ಗೌಡ್ರ. ಜಗಪತಿ, ಅವ್ರ ಅಣ್ಣನಿಗೆ ಹೇಳಿದಾಗೆ ಅವನಿಗೆ ತಿಳಿಸಿ ಹೇಳಬೇಕಾಗಿತ್ತು. ಈ ಗೌಡನಿಗೆ ಎದುರಾದ್ರೆ ನಿನ್ನ ರಕ್ತ ಸೇರ್ತಾನಂತೆ. ಹೇಳ್ತೀವಿ ಗೌಡ್ರ, ಹೇಳಾಕಬೇಕಲ್ರಿ. ನಮ್ಮ ಗೌಡ್ರ ಎದುರು ಹಾಕ್ಕೊಂಡಿ ಅಂದ್ರ ಮಗನ ನಿನ್ನ ಹೆಣ ಹದ್ಕಾಗ ಹರ್ಕೊಂಡ್ ತಿನ್ನುವಂಗ ಮಾಡ್ತಾರೋ ಅಂತ ಹೇಳಿದ್ನೋ ಯಪ್ಪ, ಹೇಳಿದ್ನ. ಅದಕ್ಕೆ ಮಾಡಿ ಬಡಪಾಯಿ ನನ್ನ ಮಗ. ನಿಮ್ಮ ಗೌಡ ಯಾಕೋ
ಹೀಗಂದ ಬಡ್ಡಿ ನಮಗ ಗೌಡ್ರ ಎಂದಲ್ಲ ನಾಳೆ ಅವ್ರ ಮಡಿತಾಣ ನಾವ ಸರ್ವನಾಶ ಮಾಡ್ಬೇಕ್ರಿ ಅಂದಾಗ ನಮ್ಮ ರಣರಂಗ ಚಾಲು ಆಕೈತ್ರಿ ಅವನ ಆ ವೀರೇಶನ್ ಹೇಳಿದ್ದಾರಲ್ಲ ಕಮಲಾನ ಮೇಲೆ ನೀವು ನೆದರಿಡಾಕ ಬೇಕ್ರಿ ಗೌಡ್ರ ನೆದರಿಟ್ಟಿ ಅಂದ್ರ ಆ ಮುಂದಿನ ಪ್ಲಾನ್ ಎಲ್ಲ ನಾ ಹೇಳ್ತೇನ್ರಿ ಹಂಗ ಮಾಡೋನು ಆ ವೀರೇಶನ ಫಿನಿಶ್ ಮಾಡಿ ಕಮಲಾನ ನಿಮ್ಮ ವಶಕ್ಕೆ ತಗೊಂಡು ಬಿಡೋಣ್ರಿ ಅಪ್ಪ ಜಗಪತಿ ನನ್ನ ಮನೆಗೆ ಬಂದು ಮಾತಾಡುವ ಸ್ವಚ್ಛ ಬಂದಿತ್ತ ಬಡ್ಡು ಬಾಯ್ಕರಿಗೆ ಅಂದಾಕ ಆ ಕಮಲ ನನಗೆ ಬಿಟ್ಟು ಬಿಡು ಆಕಿನ ತಂದು ಒಪ್ಪಿಸ್ರು ನಿನ್ನೆ ಬಿಡಲ್ಲ ನಾನು ಬರ್ಲಿ ಬರ್ಲಿ ಬಾ ನಿನ್ನ ಮನೆ ತನಕ ಅಷ್ಟೇ ಯಾಕೋ ಗೌಡ ನಿನ್ನ ರಾಜಕೀಯ ಕುರ್ಚಿ ತನಕ ಆದ್ರೂ ಬಂದು ನಾನು ಹೀಗೇ ಮಾತಾಡ್ತೀನಿ ಹೇ ಶೇಖರ ಬರೀ ಶೇಖರ ಅಲ್ಲ ಮರ್ಯಾದೆಯಿಂದ ಚಂದ್ರಶೇಖರ ಅಂತ ಮಗಳು ಚಂದ್ರ ಓ ಚಂದ್ರ ನನ್ನ ಮನೆಗೆ ಬಂದು ನನಗೆ ಬಡಪಾಯಿಗೆ ಮಾತಾಡ್ಬೇಡ ಯಾರ ಮನೆಗೆ ಬಂದು ಹೇಗೆ ಮಾತಾಡ್ತೀವಿ ಅರ್ಥ ಮಾಡ್ಕೊಂಡು ಮಾತಾಡು ಏ ಗೌಡ ಬಡವ ಎಂದು ಮತ್ತೆ ಮತ್ತೆ ಮರಳಿ ಕೂಗಿದರ ನಿನ್ನ ಶ್ರೀಮಂತಿಕೆಯಿಂದ ಎಚ್ಚರ ತಪ್ಪಿ ಹೋದರ ಇಡೀ ನಿನ್ನ ಶ್ರೀಮಂತಿಕೆಗೆ ಬೆಂಕಿ ಹಚ್ಚ ನಿನ್ನ ದೇಹ ನುಚ್ಚು ನೂರಾಗಿಸುವೆ ಎಚ್ಚರ 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 ಹುಚ್ಚು ಹುಡುಗನೇ ಇಡೀ ನನ್ನ ನೋಟಿನ ರಾಶಿಯಲ್ಲಿ ಸುಟ್ಟರು ನಿನ್ನ ಸಾವಿರ ಸುಟ್ಟು ಹೋಗ್ತೀನಿ ಸುಮ್ಮನೆ ಅಂತ ಹೇಳಿದ ಕೇಳು ಇಲ್ಲಿ ಹೋದ್ರೆ ಸತ್ತು ಹೋಗಿ ನಿನ್ನ ಕೈಲಿ ಏ ಗೌಡ ನಿಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಒದ್ದಾಡುವ ಹೇಳಿ ನಾನಲ್ಲ ನಿಮ್ಮಂತ ಸ್ವಾರ್ಥ ಶ್ರೀಮಂತರ ಹಣದ ರಾಶಿಯನ್ನು ಸುಲಿಗೆ ಮಾಡಿ ಬಡತನದಲ್ಲಿ ಬೆದ್ದು ಹೋರಾಡುತ್ತಿರುವ ಬಡವರನ್ನು ಎದ್ದು ನಿಲ್ಲಿಸುವ ಕಾಲು ಕೆದರಿದ ಹುಲಿ ನಾನು ಅಂದಾಗ ಮರ್ಯಾದೆಯಿಂದ ಮಾತನಾಡುವ ನನ್ನ ಜೊತೆ ಲೇ ಶೇಖರ ಕಾಲು ಕದಿರಿದ ಹುಲಿ ನಿನ್ನೆ ಹೆಚ್ಚಂತೆ ಪೊಗಳಕ್ಕೆ ಇದು ನಿನ್ನ ಮನೆ ಅಲ್ಲ ಮಾರನ ಹೀರುವ ಯಜಮಾನನ ಮನೆ ಇದು ಸೋಂಬನೆ ಏನ್ ನನಗೆ ಹೇಳಿದಂಗೆ ಆ ಕೃಷ್ಣನ ಹಿಂದೆ ಸರ್ಚಿ ನಮ್ಗೆ ಸಪೋರ್ಟ್ ಮಾಡು ಅಷ್ಟು ಮಾಡಿದರೆ ನಿನ್ನ ಮನೆಗೆ ದುಡ್ಡು ಸುಟ್ಕೇಸ್ ಗಟ್ಟಲೆ ಕೊಟ್ಟು ಕಳಿಸ್ತೀವಿ ಹೇಳ್ಕೋ ಲೇ ಜಗಪತಿ ಯಾವುದೋ ಕಂಪ್ನಿ ಯಾವುದೋ ಕಾಳ್ ತಿಂದು ಬೆಳೆದ ಪಾರಿವಾಳ ಸ್ವಂತ ಹೊಲದಾಗ ಸ್ವಂತ ಕಾಳು ಹಾಕಿ ತಿಂದು ಹಾರಾಡೋ ಹದ್ದನ ನೀವು ಹೇಳಿದ್ದನ್ನು ಕೇಳಿ ಈ ರೀತಿ ನಾಯಿ ತರ ತಲ್ಲೆಲ್ಲಾಡಿಸುವ ನಾಯಕ ನಾನಲ್ಲ ನನಗೆ ನ್ಯಾಯ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕಿದೆ ಅಂದ ಮೇಲೆ ನನ್ನ ಕೃಷ್ಣನ್ನು ಈ ಗೌಡನ ಜೊತೆಗೆ ಎದುರಿಸದೆ ನನ್ನ ಗುರಿ ಏ ತಮ್ಮ ಛೇ 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 ಸುಳ್ಳ ಯಾಕೆ ಬುದ್ಧಾಡಾಕಿದ್ದೀರಿ ನಮ್ದೆಲ್ಲ ಒರಿಜಿನಲ್ ಮಾಲ್ ಐತೆ ಸುಮ್ಮ ನಮ್ಮ ಪಾರ್ಟಿಗೆ ಬಾ ನಮ್ಮ ಗೌಡ್ರು ಹೇಳಿದಂಗ ಕೇಳ ನಿನಗ ಲೇ ಶೇಖರ
ನಿನ್ನ ಗುರಿ ಇಟ್ಟುಕೊಂಡು ನಮ್ಮ ಕಡೆಯಿಂದ ಶಿರವನ್ನು ಕಳೆದುಕೊಳ್ಳುತ್ತೇವೆ, ಎಚ್ಚರ. ನಿನ್ನಿಂದ ನೀಗುವುದಾದರೆ ಎಂದೇ ತಿಳಿದು ಹೋಗಲಿ ನಮ್ಮ ಪ್ರಾಣದ ಹೋರಾಟ. ಏ ತಮ್ಮ, ನೀ ಬಾಳ ಹಾರಾಡಕ್ ಹೋಗ್ಬೇಡ. ಮತ್ತೆ ಎಲ್ಲ ಕೂಡಿ ಎಡವಟ್ಟಾಕೈತೆ. ಸುಮ್ಮನೆ ನಮ್ ಗೌಡ್ರು ಹೇಳ ಕೇಳ್ಬಿಡು. ಏ ಜಗಪತಿ, ಹೆಣ ಹೆಂಡ ಕೊಡಾಕ ಬರ್ಲ ಪಾಲ್ಟಿಗೆ ಸುಮ್ಮ ಬಾ. ಏ ಜಗಪತಿ, ನಿನ್ನಂತೆ ಕೂಳಿನಾಸೆಗಾಗಿ ಬಲೆ ಬಿದ್ದು ಮತ್ತೊಬ್ಬರಿಗೆ ಕೈ ಒಡ್ಡಿ ಬೇಡಿ ತಿನ್ನುವ ಕುಲವಲ್ಲ ಈ ಶೇಖರಂದು. ಜಗಪತಿ, ಈ ಗೌಡ ನನ್ನ ಅಣ್ಣನ ಮುಂದೆ ಏನೆಂದು ಗೊತ್ತಾ? ಏನಪ್ಪ, ಏನು ಅಣ್ಣಾಕರ ಏನಂದವರು? ಊರಲ್ಲಿ ಬಹಿಷ್ಕಾರ ಹಾಕಿ ಊರು ಹೊರಗಡೆ ಇಡುತ್ತೇನಂತ. ಅದಕ್ಕೆ ಈಗ ಕೇಳಲು ಬಂದಿರೋ ಪಂಡಾಟಿಕೆ ಮಾತುಗಳನ್ನು. ನಿನ್ನಣ್ಣನ ಮಾತು ಕೇಳದೆ ನನಗೆ ಎದುರಾಗಿ ಮಾತಾಡಿದ್ರೆ ಇಲ್ಲಿ ನಿನ್ನ ಸೀಳಿ ಬಿಡ್ತೀನಿ. ಅದಕ್ಕೋಸ್ಕರ ಚಂದಂಗ್ ಮಾತಾಡ್ಕೊಳಪ್ಪ. ಗಡ್ಡಿವಾನಕ್ಕೆ ಬರು ಪರ್ವತ ಬಂಡ ನನ್ನ ಮೇಲೆ ಬಿದ್ದರು ನಾ ಸತ್ಯದ ಹಾದಿಯನ್ನು ಹಿಡಿಯುತ್ತೇನೆ ವಿನ ನಿನಗೆ ಶರಣೆಂದು ತಲೆ ತಗ್ಗಿಸಲಾರೆ. ಸತ್ಯ 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 ಎಂದು ಹಿಂದೆ ನಿನ್ನ ತಂದೆ ಕತ್ತನೆ ಕತ್ತರಿಸ್ಕೊಂಡು ಹೋದ. ಏ ಗೌಡ, ಕಿರಿಚಾಡಿ ನನ್ನ ಮುಂದೆ ಸಾಯೋದಕ್ಕಿಂತ ಸುಮ್ಮನೆ ಹೊರಟು ಹೋಗು. ಗೌಡ ಗೌಡ ಗೌಡ, ರಾಜಕೀಯ ಸೇಡಿನಲ್ಲಿ ಬೆಂಕಿ ಹೊರುತ್ತಿರುವ ಕೆಂಡದಲ್ಲಿ ಮತ್ತೊಂದು ನನ್ನ ಅಣ್ಣ ತಂದೆಯ ಹಗತನವನ್ನು ಹೊತ್ತಿ ಉಬ್ಬಿಸಿ ಬಿಟ್ಟಿಯಲ್ಲೋ ನನ್ನ ಒಡಲಲ್ಲಿ. ನನ್ನ ಅಣ್ಣ ತಮ್ಮಂದಿರ ಕೊಲೆ ಪ್ರಕರಣ ವಿಷಯ ತಿಳಿದುಕೊಂಡು ನನ್ನ ಸಾಕಿದ ವೀರೇಶನ ನಿಜವಾದರೆ ಅವರ ಹಿಂದಿನ ಕೊಲೆ ಹಿನ್ನೆಲೆ ಸಾಗರದಲ್ಲಿ ಧುಮುಕಿ ಇತಿಹಾಸದ ವಿಷಯನೆಲ್ಲ ಕಲಿಕಿಸಿ ನನ್ನೊಂದಿಗೆ ಬಣ್ಣ ಹಚ್ಚಿ ಮಾತನಾಡುವ ಸುಖದಾಸಿ ತಿಳಿಸಿಕೊಳ್ಳೋ ಗಂಡು ಯಾವುದೇ ಆಗಿರಲಿ, ಅವನು ನನಗೆ ಗೊತ್ತಾದರೆ ಅವನು ಕಾಲಡಿ ಚಂಡು ಕಂಡಾಡಿ ರುಂಡ ಮುಂಡಾಡಿದಿಂದ ಪುಂಡದಿಂದ ಅವರ ರುಂಡಕ್ಕೆ ನಾಮ ಇಟ್ಟು ಸರ ಹಾಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚಂದ್ರಶೇಖರನೇ ಅಲ್ಲ. ಹೇ ಗೌಡ, ಇನ್ನು ಮುಂದೆ ಅಲ್ಲ ಇಂದಿನಿಂದಲೇ ತಿಳಿದು ಹೋಗಲಿ ನನ್ನ ಪ್ರಾಣದ ಹೋರಾಟ. ಬರ್ತೀನಿ. ಮಾಡಿಬಿಟ್ರಿ ನೀವು. ಜಗಪತಿ ರೋಷದಲ್ಲಿ ಕಾಲು ಜಾರಿ ಹೋಯ್ತು. ಏನು ಮಾಡೋದೇನು ಮುಂದ? ಅಲ್ರಿ, ಅವನವನ ಹಿಂದಿನ ವಿಷಯ ನಿಮ್ಗ ತೆಗಿಬೇಡ ಅಂತ ಹೇಳಿನ್ರಿ ನಾ. ಅದನ್ನೆಲ್ಲ ತಪ್ಪ ಕೂತ್ರಿ. ಅವ್ ಮೊದಲ ನಮ್ಮ ತಲೆಗೆ ತರಿ ಕಡಿಸಿಕೊಂಡವ. ಗೌಡ್ರೆ, ಅದಕ್ಕೆ ಕಂಜೀವ್ರಿ ಸಿಂಹಾದ್ರಿ ಬೆಟ್ಟದಲ್ಲೊಂದು ನಾ ಸಾಕಿದ ಸಿಂಹ ಇದೆ. ಅದಕ್ಕೆ ಈ ವಿಷಯ ತಿಳಿಸಿದರೆ ಇವರಿಬ್ಬರ ಪ್ರಾಣ ಹಾರಿದು ಖಂಡಿತ. ಸಿಂಹ ಅಂದ್ರೆ ಸಿಂಹ. ಗೌಡ್ರ, ಅದನ್ನೆಲ್ಲ ಒಂದ್ ಸ್ವಲ್ಪ ಅಲ್ಲಿ ಪಾಲ್ಟಿ ಮಾಡೋನು. ಅಲ್ಲಿ ಹೇಳ್ತಾನ ಬರ್ರಿ, ಹಂಗಾರ ಒಂದಿಟ ಹೋಗುನು. ಜಗಪತಿ, ಗೌಡ ಯಾಕೋ ತುಂಬಾ ಹೆದರಿದನಂತ ಕಾಣುತ್ತೆ. ಇದೇ ನಮಗಿಬ್ಬರಿಗೂ ಸಮಯ. ಎಷ್ಟರಲ್ಲಿ ಇವನ ಆಸ್ತಿ ಲಪ್ಟಾಯಿಸಿ ನಾಳೆ ಇವನ ಆಳುವ ದೊರೆ ಇವನು. ಹೋಗೋಣ ಬನ್ನಿ. ಬ್ಯಾಡಪ್ಪ, ನೀನು ಬಂದ್ ಹರ್ಸಿಕೊಂಡು ನೀನು ನನಗೆ ಮೋಸ ಮಾಡಿದೆ ಅಂದ್ರೆ ಏನ್ ಮಾಡ್ಲಿ? ಬ್ಯಾಡಪ್ಪ, ನೀನು ಜೋಡಿ ಒಟ್ಟ ವ್ಯಾಪಾರ ಬೇಡ. ನಮ್ ಗೌಡ್ರ ಬಾಳ ಚಲೋ ಮನುಷ್ಯ ಅರ್ದಾರ. ಹೋಗಿ ಹಡ್ಸಿಕೊಂಡ ನೀ. ಸ್ನೇಹಿತಂದ್ರೆ ಹೀಗಿರ್ಬೇಕು. ಬಟ್ ನನಗೂ ಒಂದು ಸಮಯ ಬಂದಿದೆ. ಬರ್ರೆ ಲೇ ಶೇಖರ, ಹಿಂದೆ ನೀನು ಎಷ್ಟು ಚೆನ್ನಾಗಿರ್ಬೋದ್ರು ಸಹ
ನನ್ನ ಕೈಯಲ್ಲಿ ಅಡಿಗೆ ಸ್ವಲ್ಪ ಸಾಧ್ಯನಿಲ್ಲ. ಬರ್ತೀನಿ ಮುಂದಿನ ಸಲ ನನ್ನ ಗಣ್ಯನಾಗ ಏನಾಯ್ತು ನೋಡಿ ಬರ್ತೀನಿ. ಸರ್ವ ಕಲಾಭಿಮಾನಿಗಳಿಗೆ ಅನಂತ ಕೋಟಿ ನಮಸ್ಕಾರ. ನಮಸ್ಕಾರವೇ ನನ್ನ ಚಮತ್ಕಾರ, ಚಮತ್ಕಾರವೇ ನನ್ನ ಅಂಧಕಾರ. ಜೀವನದಲ್ಲಿ ಗೆಲ್ಲಬೇಕು ಅಂದ್ರೆ ಆಪ್ತ ಮಿತ್ರರನ್ನು ಹೊಂದಿರಬೇಕು. ಜೀವನ ಪರ್ಯಂತ ಗೆಲ್ಲಬೇಕು ಅಂದ್ರೆ ಶತ್ರುಗಳನ್ನು ಹೊಂದಿರಬೇಕು. ಕರಿಯ ನಮ್ಮ ಸೇಡಿನ ನರಕುಣ್ಯಗಳನ್ನು ಹರಿದು ತಿನ್ನಲಿಕ್ಕೆ ಸಿದ್ಧಪಡಿಸಿಕೊಂಡು ನಿನ್ನ ಕೋವಿಗಳನ್ನು ಎಲ್ಲ ಸಿದ್ಧ ಇದೆ ಬಾಸ್, ಎಲ್ಲ ಸಿದ್ಧ ಇದೆ. ಸೇಡು ಸೇಡು ಸೇಡಿಗೆ ಸೇಡೆಂಬ ಈ ಮಿಡಿನಾಗರ ಎಳೆತ್ತೆ ಪೊಕ್ಕರ್ಚಿ ಒಂದರ ಹಿಂದೆ ಒಂದರಂತೆ ಶ್ರೀಮಂತ ಕನ್ಯೆಗಳನ್ನು ತಿಂದು ತೆಗೆದರು. ನನ್ನ ಸೇಡೆಂಬ ದಳ್ಳೂರು ಯಾರು ಬಂತಿಲ್ಲ. ಯಾಕೆ ಗೊತ್ತಾ? ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗೆ ರಕ್ತದ ಸೇಡಿಗೆ. ಎಲ್ಲವೋ ಕಪಟ ಶ್ರೀಮಂತ ಕುಣ್ಣುಗಳೇ, ಪೂರ್ವ ದಿಗಂತದ ಹೊನ್ನ ದುರ್ದುರೆ ಅಂತ ಉರಿದುರಿದು ಪ್ರಜ್ವಲಿಸುವ ನನ್ನ ಪ್ರಕಾಶದ ಹೊತ್ತಿಗೆ ಬಲಿ ತೆಗೆದುಕೊಳ್ಳುವೆ ನಿಮ್ಮೆಲ್ಲ ನರಕುಣ್ಣುಗಳನ್ನು. ಆ ಸೇಡಿನುರಿಯಲ್ಲಿ ಉರಿದುರಿದು ದುರ್ವ ದೇಹಗಳ ಕಿಚ್ಚನ್ನಿಟ್ಟು ಪಂಚ ಮಹಾಭೂತಗಳಿಗೆ ಆಹ್ವಾನಿಸಿ ಯಮನ ತೇಜಪುಂಜದ ರೌದ್ರ ರಸಾತ್ಮಕವಾಗಿ ಏರಿ ಹೊತ್ತಿಸುವೆ ನಿಮ್ಮೆಲ್ಲ ಕಬ್ಬಿದ ದೇಹಕ್ಕೆ. ತೆರೆ ಮರೆಯಲ್ಲಿ ಕುಳಿತು ನೀನೆಂತ ಕೌಡುಕಿ ದರ್ಬಾರ್ ನಡೆಸಿದರು. ನಾನು ಅದಕ್ಕೆ ಕೆಡಗಾಲದ ಕಡಿವಾಣ ಹಾಕಿ ಕಾಲ ಭೂಗರ್ಭವಣೆ ಸೀಳಿ ಪಾತಾಳಧಿಪತಿಯ ಕಾಲಡಿಗೆ ನಿನ್ನ ನೊತ್ತುವೆ, ನಿನ್ನ ನೆತ್ತಿಯ ಮೇಲೆ ಕಾಲಿಟ್ಟು ಕಾಲಚಕ್ರ ಅಲ್ಲಿವರೆಗೂ ನನಗೆ ಅನುಕೂಲವಾಗಿ ತಿರುಗುತ್ತಿರೋ ದುಷ್ಟರ ದಮನಕ್ಕಾಗಿ ಶ್ರೀಹರಿ ಯುಗದಲ್ಲೇ ಅವತರಿಸಿ ಬಂದಂತೆ ಈ ಚಕ್ರಪಾಣಿ ಅವತರಿಸಿ ಬಂದಿದ್ದಾರೆ. ಆ ಶ್ರೀಕೃಷ್ಣನ ಚಕ್ರದಿಂದ ಲೇ ಗೌಡ, 25 ವರ್ಷಗಳಿಂದ ಕಥಕದನೆ ಕುದಿಯುತ್ತಿರುವ ನನ್ನ ರಕ್ತ ವೇಷದಲ್ಲಿ ನನ್ನ ತೊಟ್ಟು ಹಾಕಿ ಕಳೆದ ನನ್ನ ತಂದೆ ತಾಯಿ ತಮ್ಮಂದರ ಸತ್ತ ಸೇಡು ತೀರಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಚಕಾಮುಖಿ ಚಕ್ರಪಾಣಿನೇ ಅಲ್ಲ. ಕರಿಯೋ, ನಮ್ಮ ಸೇಡಿನ ನರಕುಣ್ಯಗಳನ್ನು ಹೇಗೆ ಹರಿದು ತಿನ್ನಬೇಕು ಗೊತ್ತಾ? ಹಸಿ ಕೋಳಿನ
ಹಸಿ ಕೋಳಿ ಮಾಂಸ ತರ ಹಾರಿತಿರ್ಬೇಕು. ಆ ಜೀವಂತ ಕೋಳಿ ತಿಂದ್ರು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹೌದಾ ಹೌದಾ ಬಾಸ್? ಆ ಬೇಟೆಗಳನ್ನ ಇಡೀ ಊರಲ್ಲಿ ಅಡ್ಡಾಡ್ಸಿ ಕೋಳಿ ಪಿಳ್ಳೆ ತರ ಸಾಯ್ತೋಣ. ಹೌದು ಕರಿಯ, ಈ ದಟ್ಟ ಕಾಡಿನಲ್ಲಿ ಗರ್ಜಿಸಬೇಕಾದ್ರೆ ಪಿಳ್ಳೆಗಳನ್ನ ಬೇಟೆ ಆಡ್ಬೇಕು. ಹೌದು ಕರಿಯ, ಒಮ್ಮೆಲೆ ಹರಿದ್ರೆ ನಮ್ಮ ಸೇಡುತ್ತಿರುವಂತಿಲ್ಲ. ನಮ್ಮ ಕೈಗೆ ಸಿಕ್ಕಬಿಟ್ಟೆ ಪ್ರತಿ ನಿಮಿಷಕ್ಕೂ ಒದ್ದಾಡಿರಬೇಕು ಅವನು ಹಿಂದೆ ಮಾಡಿದ ಕೃತ್ಯವನ್ನು. ಆಮೇಲೆ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಅವನ ನೆತ್ತಿಯ ಮೇಲೆ ಕಾಲುಟ್ಟಿ ಎತ್ತಿ ತೋರಿಸುವೆ ಈ ಚಕ್ರಪಾಣಿ ನೀತಿ ಏನೆಂದು. ಹಾಗೆ ಆಗ್ಲಿ ಬಾಸ್. ಎಲ್ಲ ಸಿದ್ಧಪಡಿಸಿದ್ದೇನೆ. ಕರಿಯ ಹೇಳಿ ಬಾಸ್. ಈ ಚಕ್ರಪಾಣಿಯ ಕುದುರೆ ದಂಡು ದರ್ಬಾರದೊಂದಿಗೆ ಅವನ ಕೋಟೆ ಗೋಡ ಒಳ ಪ್ರವೇಶಿಸಿದರೆ ಅವನಿಗೆ ಹೆಸರಿದ್ದರೆ ಹೇಳಿ ಖುಷಿಯಾಗಿ ಹೋಗೋದು ಅವನ ಉಸಿರು. ಆವಾಗ ತೀರುವುದು ನನ್ನ ರೋಷದ ಉಸಿರು. ಹಾಗೆ ಆಗ್ಲಿ ಗೌಡ. ಪ್ರತಿಯೊಂದು ಬಡ ಜೀವಿಗಳ ರಕ್ತ ಕುಡಿದು ಬಿಸಿಯಾಗಿಸಿಕೊಂಡವರನ್ನೇ ಹೇಸಿ ಪಿಂಡಕ್ಕೆ ಕಂಡಲ್ಲಿ ಇದೇ ಗುಂಡಿನಿಂದ ತುಂಡು ಮಾಡಿ ಆ ಕೆಂಡದ ಮೇಲೆ ತಾಪದಿಂದ ಕೈಲಾಸ ಕಂಡಿರುವ ನನ್ನ ತಂದೆ ತಾಯಿ ತಮ್ಮಂದರ ಸೇಡಿನ ನಕ್ಷೆ ತೆಗೆದು ಆ ನಕ್ಷೆಯ ಮೇಲೆ ನಿನ್ನ ರಕ್ತದ ದೀಪಿಗೆ ಉರಿಸಿದ್ದರೆ ನನ್ನ ಹೆಸರು ಚಕಾಮುಖಿ ಉಗ್ರ ಚಕ್ರಪಾಣಿನೇ ಅಲ್ಲ. ಇವನು ಧರ್ಮವಂತರಿಗೆ ಧರ್ಮವೀರ, ಕರ್ಮವಂತರಿಗೆ ಕಟಾರವೀರ.
ಹಿಂದೆ ಮಲೆ ಮಹದೇಶ್ವರ ಬೆಟ್ಟದಲ್ಲೊಂದು ಪ್ರಾಣ ಉಳಿಸಿಕೊಂಡ ನಿಮ್ಮ ಸಹಪಾಠಿ ನಾನು. ನನ್ನ ಅಪ್ಪಣೆ ಪಡೆಯದೆ ನನ್ನ ಗುಗೆ ಪ್ರವೇಶಿಸ ನೀವ್ಯಾರು? ನಾನು ಜಗನ್ನಾಥ್. ಹಿಂದೆ ಮಹಲೆ ಮಹದೇಶ್ವರ ಬೆಟ್ಟದಲ್ಲಿ ನಿಮ್ಮಿಂದ ಪ್ರಾಣ ಉಳಿಸಿಕೊಂಡ ನಿಮ್ಮ ಸಹಪಾಠಿ ಚಕ್ರಪಾಣಿ. ಓಹೋ, ಜಗನ್ನಾಥನ. ಇವ್ರು ಯಾರು? ಇವರು ನಮ್ಮೂರಿನ ಗೌಡ್ರು. ಅವಳ ಮಗಳು ಲಕ್ಷ್ಮಿ ಅಂತ. ಈ ಗೌಡನ ಪೂರ್ಣ ಹೆಸರು? ನಾಗೇಗೌಡ ಅಂತ. ಜಗನ್ನಾಥ್, ಮತ್ತೊಮ್ಮೆ ಎತ್ತದರು ನಾಗೇಗೌಡ ಅಂತ ಕೆಟ್ಟ ಹೆಸರನ್ನು ಮತ್ತೆ ಎತ್ತಿದರೆ ಅವನ ಕತ್ತು ಸಿಗಲು ಹಾತೊರೆದು ಹೊರಬರ್ತದೆ ನನ್ನ ಸೇಡೆಂಬ ಅಗ್ನಿಯ ಬಾಣ. ಯಾಕೆ ಬಾಸ್, ಏನಿದು ವಿಷಯ? ಹೌದು ಜಗನ್ನಾಥ್, ನಾವು ಚಿಕ್ಕವರಾಗಲೇ ನಮ್ಮ ಸಂಸಾರವನ್ನೆಲ್ಲ ಸರ್ವನಾಶ ಮಾಡಿ ವೀರಕೇಶವನೊಂದು ಸೂಜಕಲ ತರ ಮುಸುಕು ಹಾಕಿ ಈಗ ನನ್ನ ಹತ್ತಿರ ನಾಟಕ ಮಾಡಲು ಬಂದಿರುವ ಈ ಬೇಟೆ ಬೇರೆ ಯಾರು ಅಲ್ಲ, ನನ್ನ ತಂದೆ ತಾಯಿಯರ ಪ್ರಾಣ ತೆಗೆದ ಕಡು ವೈರಿ ಪ್ರಾಣಿ ಇದು. ಇವನನ್ನು ಕಾಲು ಹಿಡಿದುತ್ತಿರುವ ಹಾಕಿ ಕತ್ತು ತೆಗೆದೆ ಬಿಡಲಾರೆ. ಸರಿ ಹಿಂದಕ್ಕೆ. ಸಾರಿ ಚಕ್ರಪಾಣಿ, ಇವರು ಆ ನಾಗೇಗೌಡರಲ್ಲ, ಚಿಕ್ಕ ನಾಗೇಗೌಡ್ರ ಅಂತ. ಹೌದಲ್ಲ ಗೌಡ್ರೆ? ಅಂದರೆ ಓಹೋ, ಈ ಚಕ್ರಪಾಣಿ ತನ್ನ ವೈರಿ ಅಂತ ತಿಳಿದುಕೊಂಡಿದ್ದಾನೆ. ಇವನಿಗೆ ಅಂತ ಹಾಡಿ ಕೊನೆಗೆ ಇವಾಗ ಬೆಂಕಿ ಹಚ್ಚಬೇಕು ಅಂದಾಗ ತಿಳಿತದೆ. ಓಹೋ ಚಕ್ರಪಾಣಿ, ನಾನು ಆ ನಾಗೇಗೌಡಲ್ಲ. ಅಂದರೆ ನಾನು ನನ್ನನ್ನು ಕೊಂದು ಹೋಗಿದ್ದಾನೆ. ನಾನು ಸಣ್ಣ ನಾಗೇಗೌಡ. ಅವನ್ಯಾರು? ಎಲ್ಲಿದ್ದಾನೆ ಅವನು? ನೋಡು ಚಕ್ರಪಾಣಿ, ನನ್ನ ಅಣ್ಣನನ್ನು ಕೊಂದು ನನ್ನ ತಂದೆಯನ್ನು ಕೊಂದು ಹೋಗಿದ್ದಾನೆ. ಅವನ ದಾರಿಯನ್ನು ನಾನು ಕಾಯ್ತಾ ಇದ್ದೇನೆ. ಅವನು ನನ್ನ ವೈರಿ. ಯಾರವನು? ನೋಡಿ, ಅವ್ರು ಯಾರಂತ ನಾನ್ ಹೇಳ್ತೀನಿ. ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ, ಆಮೇಲೆ ನಮ್ ತಂದೆ ಜೊತೆ ಹೊಂದಾಣಿಕೆನೂ ಮಾಡ್ಕೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಯಾವ ಸಂಕೋಚವಿಲ್ಲದೆ ಹೇಳಿ, ನಾನಿಂದು ನಿಮ್ಮವನೇ. ನೋಡು ಚಕ್ರಪಾಣಿ, ಇಡೀ 25 ಹಳ್ಳಿಗೆ ನಾನು ದೊಡ್ಡ ದನಿ. ನನ್ನ ಹೆಸರು ಕೇಳಿದ್ರೆ ಹೊನ್ನಿನ ಅರಮನೆಯನ್ನು ಕಟ್ಟಿಸಿಕೊಡ್ತೀನಿ. ನಾಗೇಗೌಡ, ಕಿರುಚ ಹೊಡೆದ್ರೆ ನಿನಗೆ ವೈರಿ ಸಿಗೋದಿಲ್ಲ. ಹೌದು, ಈ ಗೌಡ ಹೇಳಿದಂತೆ ನನ್ನ ವೈರಿ ಅವರದೊಂದು ಗುರುತಿಸಬೇಕು. ನನ್ನ ಸೇಡುತ್ತಿರಬೇಕಾದ್ರೆ ಈ ಗೌಡನ ಜೊತೆ ಹೊಂದಾಣಿಕೆ ಆಗ್ಲೇಬೇಕು. ಹಾಗೌಡ್ರೆ, ಹೇಳು ನಿಮ್ಮ ಹೇಳಿಕೆ ಅಂತ. ಹಾಗಾದ್ರೆ ನನ್ನ ಜೊತೆ ಕೈ ಕೊಡಿಸಂದ್ರೆ ತೆಗೆದುಕೊಳ್ಳೋ 10 ಲಕ್ಷ ಅಡ್ವಾನ್ಸ್ ಅನ್ನು. ಅಂದರೆ ನಿನಗೆದುರಾದ ಕೃಷ್ಣನೇ ನನ್ನ ವೈರಿನ? ನಾಗೇಗೌಡ, ಇನ್ನು ಮೇಲೆ ಬಿಟ್ಟು ಬಿಡಿ ಆ ಕೆಲಸವನ್ನು. ಈಗಲೇ ನನ್ನ ಕರಿಯಿಂದ ಅವನನ್ನು ಹಿಡಿತರಿಸಿ ನಾಮಪತ್ರ ಕೊಡಿಸದೆ ಈ ಕೆಲಸ ಈಗಲೇ ಮುಗಿಸಿ ಬಿಡ್ತೇನೆ. ಹಾಗಾದ್ರೆ ತೆಗೆದುಕೊಳ್ಳಿ ಅಡ್ವಾನ್ಸ್ ಅನ್ನು. ಮೊದಲು ಅವನ ನೆತ್ತರವನ್ನು ನೋಡ್ಬೇಕು ನಾನು. ಆ ಸೇಡಿನ ನಕ್ಷೆ ತೆಗೆದುಕಾಗೆ ನಾನು ಬದುಕಿದ್ದೇನೆ ಗೌಡ. ಯಾವತ್ತು ನಾನು ಕೆಟ್ಟವರ ಪಾಲಿಗೆ ಕೆರಳಿದ ಹೊಲೆ ಸೇಡಿಟ್ಟರೆ ಕಾಳಿಂಗ ಸರ್ಪ ಅಂದಾಗ ಎಂದಿನಿಂದ ನಿನ್ನ ಬಲಗೈಯಾಗಿ ನಿನಗೆ ಎದುರಾದ ವೈರಿಯನ್ನು ಸದನ ಮಾಡಿ ಅವರೆಲ್ಲರನ್ನು ಯಮ ಸದನ ಕಟ್ಟಿ ಮೋಸದಿಂದ ಮುಸುಗುಡುತ್ತಿರುವ ನಾಗೇಗೌಡನು ಸಕ್ಕಡಗಿಸಿದ್ದರೆ ನಾನು ಚಕ್ರಪಾಣಿನೇ ಅಲ್ಲ. ನೋಡು ಚಕ್ರಪಾಣಿ,
ಈ ಕೆಲಸ ಮುಗಿಸಿ ಬಾ. ಇನ್ನೊಂದು ಭೇಟಿ ಅಂತ ನನ್ನ ಕೊಂಡದು ಇದೆ. ಶೇಖರ್ ಅಂತ ಅವನ ಕೆಲಸ ಮುಗಿಸೋ, ಈ ಕೆಲಸ ಮುಗಿಸಿದ್ರೆ ನಾನು ನೋಡ್ತೀನಿ. ಇದನ್ನೇನು ಹೇಳಿ ಉರಿ ಇತ್ತಿಸಿಬಿಟ್ಟೆ ಗೌಡ ನನ್ನ ಹೃದಯದಲ್ಲಿ. ಈಗಲೇ ಅವನು ಯಾರು ಅಂತ ಹೇಳು. ಆ ಭೇಟಿಯನ್ನು ಬಲಿ ತೆಗೆದುಕೊಳ್ಳುವೆ ಮೊದಲು. ಹಾ ಹಾ, ಸಮಾಧಾನ. ಮೊದಲು ಅವನ ಕೆಲಸ ಮುಗಿಸಿ, ನಂತರ ಶೇಖರ್ನ ಕೆಲಸ. ಗೌಡ್ರೆ, ಮೊದಲು ಅವನ ಮರ್ಡರ್ ಮಾಡಿಬಿಡೋಣ, ಆಮೇಲೆ ನಾಡನ್ನಾಳುವ ದೊರೆ ನೀವೇ. ಹಾ, ಬನ್ನಿ ಮಿಸ್ಟರ್ ಚಕ್ರಪಾಣಿಯವರೇ, ಹೋಗೋಣ. ನೀವೆಲ್ಲರೂ ನಡೆಯಿರಿ, ನಾನು ಆ ಕೆಲಸ ಮುಗಿಸೇ ಬರ್ತೀನಿ. ನಮ್ ಬಾತು ಚಕ್ರಪಾಣಿ, ಎದುರು ಹಾಕೊಂಡ್ರೆ ಯಾರಿಗೂ ಇಲ್ಲ ಹಾನಿ ಅಂತ ಮಹಾ. ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು, ಈ ಊರಲ್ಲಿ ಮೆರಿಬೇಕು. ನಾಗರ ಹಾವು ಕೌರವರ ಸಂತಾನವನ್ನೇ ಸರ್ವನಾಶ ಮಾಡಿ ಅರ್ಜುನನ ಪಾಂಡವನ ತರ ಈ ಕಳ್ಳನಾಯಕರ ಸಂತಾನವನ್ನೇ ಈ ನಾಟಕ ಮೊದಲೊಳಗೆ ಮುಗಿಸಿ ಈ ಜಂಗಲ್ ರೌಡಿ, ಜಂಗಲ್ ಹೀರೋ, ಈ ಚಕ್ರಪಾಣಿ ಅಂತ ಮೇರಿ ಆಗ್ತಿರ್ತಾರೆ. ಮೈ ನೇಮ್ ಈಸ್ ಚಕ್ರಪಾಣಿ. ನಾ